ವೆಲ್ಕಮ್ ಸ್ಟೂಡೆಂಟ್ಸ್. ನಾವು ಲಾಸ್ಟ್ ಕ್ಲಾಸಲ್ಲಿ ಸ್ಟೇಜಸ್ ಆಫ್ ಬಿಸ್ನೆಸ್ ಸೈಕಲ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಆಲ್ ಸ್ಟೇಜಸ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ವಾಟ್ ಆರ್ ದ ಮೆಷರ್ಸ್ ಟು ಕಂಟ್ರೋಲ್ ಬಿಸ್ನೆಸ್ ಸೈಕಲ್, ಹೇಗೆ ನಾವು ವ್ಯಾವಹಾರಿಕ ಚಕ್ರದ ಏರಿಳಿತಗಳನ್ನು ಅಥವಾ ಎಕನಾಮಿಕ್ ಆ್ಯಕ್ಟಿವಿಟಿಯಲ್ಲಿ ವೇರಿಯೇಷನ್ಸ್ ಆಗುತ್ತಲ್ಲ ಅದನ್ನು ಕಂಟ್ರೋಲ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ವಾಟ್ ಆರ್ ದ ಟೂಲ್ಸ್ used by the government as well as the central bank in order to control the business cycleನ ಕಂಟ್ರೋಲ್ ಮಾಡೋದಕ್ಕೆ ಗೌರ್ನಮೆಂಟ್ ಆಫ್ ಇಂಡಿಯಾ ಮತ್ತು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಯಾವೆಲ್ಲ ಟೂಲ್ಸ್ನ ಯೂಸ್ ಮಾಡುತ್ತೆ ಅಂತ ನೋಡೋಣ. ದ ಕಂಟ್ರೋಲ್ ಆಫ್ ಬಿಸ್ನೆಸ್ ಸೈಕಲ್ ಈಸ್ ಅನ್ ಇಂಪಾರ್ಟೆಂಟ್ objective of almost all economies at present. It is such a kind of business variations. ಆಲ್ಮೋಸ್ಟ್ ಎಲ್ಲ ಬಿಸ್ನೆಸ್ ಆ್ಯಕ್ಟಿವಿಟಿನ ಕಂಟ್ರೋಲ್ ಮಾಡೋದಕ್ಕೆ ವೇರಿಯೇಷನ್ಸ್ನ ಗೌರ್ನಮೆಂಟ್ಸು ತನ್ನದೇ ಆದ ಕೆಲವೊಂದು ಟೂಲ್ಸ್, ಟೆಕ್ನಿಕ್ಸ್ ಅಥವಾ ಮೆಷರ್ಸ್ನ ಇಟ್ಕೊಂಡಿರ್ತವೆ. ದ ರೆಮಿಡಿಯಲ್ ಮೆಷರ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಅಂಡರ್ 3 heads. ಇದು ಸೆಂಟ್ರಲ್ ಬ್ಯಾಂಕಿಂದ ಮಾನಿಟರಿ ಮೆಷರ್ಸ್ ಮತ್ತು ಗೌರ್ನಮೆಂಟಿಂದ ಫಿಸ್ಕಲ್ ಮೆಷರ್ಸ್ ಆ್ಯಂಡ್ ಅದರ್ ಮಿಸಲೇನಿಯಸ್ ಮೆಷರ್ಸ್ ಆ್ಯಂಡ್ ಆಲ್ಸೋ ಫಿಸಿಕಲ್ ಮೆಷರ್ಸ್ನ ಗೌರ್ನಮೆಂಟ್ ಆಫ್ ಇಂಡಿಯಾ ಯೂಸ್ ಮಾಡುತ್ತೆ ಇನ್ ಆರ್ಡರ್ ಟು ರೆಡ್ಯೂಸ್ ದ ಬಿಸ್ನೆಸ್ ಸೈಕಲ್ ಆರ್ ಇನ್ ಆರ್ಡರ್ ಟು ಕಂಟ್ರೋಲ್ ದ ಬಿಸ್ನೆಸ್ ಸೈಕಲ್. ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಮೆಷರ್ ಅಂತ ಹೇಳಿದರೆ ಬೈ ದ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ದಟ್ ಈಸ್ RBI. RBI ವೇರಿಯೇಷನ್ಸ್ ಇನ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಥವಾ ಫ್ಲಕ್ಚುಯೇಷನ್ಸ್ ಇನ್ ಎಕನಾಮಿಕ್ ಆ್ಯಕ್ಟಿವಿಟಿ, ಚೇಂಜಸ್ ಇನ್ ಎಕನಾಮಿಕ್ ಆ್ಯಕ್ಟಿವಿಟಿನ ಕಂಟ್ರೋಲ್ ಮಾಡೋದಕ್ಕೆ, ಸ್ಟೇಬಲ್ ಆಗಿ ಇಟ್ಕೊಳ್ಳೋದಕ್ಕೆ ವಾಟ್ ಆರ್ ದ ಟೂಲ್ಸ್ ಅಥವಾ ಟೆಕ್ನಿಕ್ಸ್ ಅಥವಾ ಮೆಷರ್ಸ್ನ ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ ಮಾನಿಟರಿ ಮೆಷರ್ಸ್. ನಾವಿವಾಗ ಮಾನಿಟರಿ ಪಾಲಿಸಿ ಕೇಳಿದ್ದೀವಲ್ವ. ಮಾನಿಟರಿ ಪಾಲಿಸಿ ಅಂದರೆ ಹೌ ಇನ್ ಎನ್ ಎಕನಾಮಿ ದ ಮನಿ ಸಪ್ಲೈ, ಯಾವ ರೀತಿ ಮನಿ ಸಪ್ಲೈ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾನಿಟರಿ ಪಾಲಿಸಿಯಲ್ಲಿ ನಾವು ತಿಳ್ಕೊತಾ ಹೋಗ್ತೀವಿ. ಅದೇ ರೀತಿ RBI ಈ ಮಾನಿಟರಿ ಪಾಲಿಸಿ ಮುಖಾಂತರ ಏನು ಮಾಡುತ್ತೆ, ಬಿಸ್ನೆಸ್ ಆ್ಯಕ್ಟಿವಿಟೀಸ್ನ ಕಂಟ್ರೋಲ್ ಮಾಡುತ್ತೆ, ವೇರಿಯೇಷನ್ಸ್ನ. ಸೊ ವೆನ್ ಇನ್ ಎಕಾನಮಿಯಲ್ಲಿ ಎಕ್ಸ್ಪ್ಯಾನ್ಷನ್ ಫೇಸ್ ಅಥವಾ ಇನ್ಫ್ಲೇಷನ್ ಪೀರಿಯಡ್ ಇದ್ದಾಗ ವಾಟ್ ದ ಬ್ಯಾಂಕ್ ಶುಡ್ ಡೂ ಅಂತ, ವೆನ್ ಎಕಾನಮಿ ಈಸ್ ಮೂವಿಂಗ್ ಫಾಸ್ಟ್ ಇನ್ ದ ಅಪ್ವರ್ಡ್ ಡೈರೆಕ್ಷನಲ್ಲಿ ಅಥವಾ ಇನ್ಕ್ರೀಸಿಂಗ್ ಮೂಮೆಂಟಲ್ಲಿ ಫಾಸ್ಟಾಗಿ ಮನಿ ಎಕಾನಮಿಯಲ್ಲಿ ಸಪ್ಲೈ ಆಗ್ತಿದೆ ಅಂದರೆ ಏನು ಮಾಡಬೇಕು, RBI ಅಥವಾ ಏನು ಮಾಡುತ್ತೆ ಅಂದರೆ ರೆಸ್ಟ್ರಿಕ್ಟಿಂಗ್ ಇಶ್ಯೂ ಆಫ್ ಲೀಗಲ್ ಟೆಂಡರ್ ಮನಿ ಅಂದರೆ ಇಟ್ಸ್ ಎನ್ ಪೇಪರ್ ಕರೆನ್ಸಿ, ನಾವು ಡೈಲಿ ಯೂಸ್ ಮಾಡ್ತೀವಲ್ವ, ಆ ಮನಿನ ಇಶ್ಯೂ ಮಾಡೋದ್ರಲ್ಲಿ ಒಂದು ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಒಂದಷ್ಟು ಅವರು ಸಮ್ ಆಫ್ ದಿ ಕ್ರೋರ್ಸ್ ಬೇಸ್ಡ್ ಆನ್ ನಮ್ಮ ಎಕ್ಸ್ಪೆಂಡಿಚರ್ ಮೇಲೆ 4% ಅದಕ್ಕಿಂತ 4 times ಅವರು ಎಕ್ಸೆಸಿವ್ ಮನಿನ ಇಶ್ಯೂ ಮಾಡ್ತಿದ್ದಾರೆ ಬ್ಯಾಂಕಲ್ಲಿ ಅಂದರೆ ಅದರಲ್ಲಿ ಒಂದು ಸ್ವಲ್ಪ ಅಮೌಂಟ್ನ ಇಶ್ಯೂ ಮಾಡೋದನ್ನ ಕಡಿಮೆ ಮಾಡುತ್ತೆ. ದಟ್ ಈಸ್ ರೆಸ್ಟ್ರಿಕ್ಟಿಂಗ್ ಇಶ್ಯೂ ಆಫ್ ಲೀಗಲ್ ಟೆಂಡರ್ ಮನಿ. ಏನು ನಮಗೆ ಇಶ್ಯೂ ಮಾಡೋ ಕರೆನ್ಸಿ ಇರುತ್ತೆ ಅದರಲ್ಲೇ ಕಡಿಮೆ ಆಗುತ್ತೆ. ಎಕ್ಸೆಸಿವ್ ಇಶ್ಯೂ ಆಫ್ ಮನಿ ಇಟ್ ಡಸಂಟ್ ಮೇಕ್ಸ್ ಎನ್ ಎಕನಾಮಿ ರಿಚ್. ನಾವು ಏನು ನಮ್ಮ ಎಕ್ಸ್ಪೆನ್ಸಸ್ ಎಕ್ಸ್ಟ್ರಾ ಮಾಡ್ತೀವಿ, ಹೆಚ್ಚಾಗಿ ಮಾಡ್ತೀವಿ, ಅದಕ್ಕೆ 4 times ನಾವು ಮನಿನ ಇಶ್ಯೂ ಮಾಡುತ್ತೆ ಅಂತ ಹೇಳುತ್ತೆ ಸೆಂಟ್ರಲ್ ಬ್ಯಾಂಕು. ಸೊ ನಾವು ಎಕ್ಸೆಸಿವ್ ಆಗಿ ಮನಿನ ಇಶ್ಯೂ ಮಾಡಿದ್ರೆ ಅದು ಯಾವುದೇ ಕಂಟ್ರಿಯ ಎಕನಾಮಿಕ್ ಆ್ಯಕ್ಟಿವಿಟಿನ ರಿಚ್ ಮಾಡೋಲ್ಲ. ಬಟ್ ಇನ್ ಆರ್ಡರ್ ಟು ಕಂಟ್ರೋಲ್ ದ ಓವರ್ ಕನ್ಸಂಪ್ಷನ್ ಅವ್ರು ಏನು ಮಾಡ್ತಾರೆ, ಲೀಗಲ್ ಟೆಂಡರ್ ಮನಿ ಮೇಲೆ ಅವರು ರಿಸ್ಟ್ರಿಕ್ಷನ್ಸ್ನ ಆಗ್ತಾ ಹೋಗ್ತಾರೆ. ಆವಾಗ ಎಕ್ಸ್ಪ್ಯಾನ್ಷನ್ ಅಥವಾ ಇನ್ಫ್ಲೇಷನ್ ಪೀರಿಯಡು ಕಡಿಮೆ ಆಗುತ್ತೆ. ನೆಕ್ಸ್ಟ್, ಪುಟ್ಟಿಂಗ್ ಮೋರ್ ರಿಸ್ಟ್ರಿಕ್ಷನ್ಸ್ ಆನ್ ಬ್ಯಾಂಕ್ ಕ್ರೆಡಿಟ್, ಬೋತ್ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಟೆಕ್ನಿಕ್ಸ್ ಆರ್ ಟೂಲ್ಸ್. ವೆನ್ ಇನ್ಕ್ರೀಸಿಂಗ್ ಅಥವಾ ಅಪ್ವರ್ಡ್ ಎಕನಾಮಿಕ್ ಆ್ಯಕ್ಟಿವಿಟಿ ಅಥವಾ ಇನ್ಫ್ಲೇಷನ್ ಪೀರಿಯಡ್ ಇದ್ದಾಗ ಅಥವಾ ಎಕ್ಸ್ಪ್ಯಾನ್ಷನ್ ಇದ್ದಾಗ ಯಾರ ಹತ್ರ, ಕನ್ಸ್ಯೂಮರ್ ಹತ್ರ ಅಥವಾ ಜನರಲ್ ಪಬ್ಲಿಕ್ ಹತ್ರ ಇನ್ಕಮ್ ಲೈಸ್ ಗ್ರೇಟರ್ ದ್ಯಾನ್ ಕನ್ಸಂಪ್ಷನ್. ತುಂಬ ಮನಿನ ಇಟ್ಕೊಂಡಿರ್ತಾರೆ, ಅವ್ರಿಗೆ ಯಾವುದೇ ರೀತಿ ಮನಿ ವ್ಯಾಲ್ಯೂ ಇರೋದಿಲ್ಲ, ಇದನ್ನೆಲ್ಲ ಪರ್ಚೇಸ್ ಮಾಡ್ತಿರ್ತಾರೆ. ಸೊ ಇನ್ ಆರ್ಡರ್ ಟು ರೆಡ್ಯೂಸ್ ದ ಓವರ್ ಕನ್ಸಂಪ್ಷನ್ ಬ್ಯಾಂಕ್ ವಿಲ್ ಪುಟ್ ಎನ್ ಎಂಡ್, ದಟ್ ಈಸ್ ಬ್ಯಾಂಕ್ ಕ್ರೆಡಿಟ್ ಕೊಡೋದ್ರ ಮೇಲೆ ಬ್ಯಾಂಕ್ ರೇಟ್ಸ್ನ ಅಥವಾ ಇಂಟ್ರೆಸ್ಟ್ ರೇಟ್ನ ಇನ್ಕ್ರೀಸ್ ಮಾಡ್ತಾರೆ. SLR ರೇಟು, CRR ರೇಟ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಸೊ ಆವಾಗ ಕೂಡ ಎಕಾನಮಿಯಲ್ಲಿ ಮನಿ ಫಾಸ್ಟರಾಗಿ ಮೂವ್ ಆಗೋದು ಕಡಿಮೆ ಆಗುತ್ತೆ. ಸೊ ಒಂದು ಸ್ಟೆಬಿಲೈಸ್ಡ್ ಆ್ಯಕ್ಟಿವಿಟಿಯಲ್ಲಿ ಹೋಗುತ್ತೆ. ಏನು ಅವರು ಬ್ಯಾಂಕ್ನಲ್ಲಿ ಕ್ರೆಡಿಟ್ ಅಂತಾರೆ ಅದ್ರ ಮೇಲೆ ಬ್ಯಾಂಕ್ ರೇಟ್ನ, ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡೋದು. CRR ಕ್ಯಾಶ್
ರಿಸರ್ವ್ ರೇಷೋ ಮತ್ತು ಇನ್ಕ್ರೀಸ್ ಮಾಡೋದು, SLR ರೇಟ್ನ ಇನ್ಕ್ರೀಸ್ ಮಾಡೋದ್ರ ಮುಖಾಂತರ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಿಸ್ನೆಸ್ ಸೈಕಲ್ನ ಕಂಟ್ರೋಲ್ ಮಾಡಬಹುದು. ಆ್ಯಂಡ್ ದೆನ್ ವೆನ್ ಫೇಸ್ ಆಫ್ ಡಿಪ್ರೆಷನ್ ಇಯರ್ ಮನಿ ವ್ಯಾಲ್ಯೂ ಗೋಸ್ ಅಪ್, ಮನಿ ವ್ಯಾಲ್ಯೂ ಇನ್ಕ್ರೀಸ್ ಆಗಿರುತ್ತೆ. ಯಾಕೆ ಅಂದರೆ ದಿ ಜನರಲ್ ಪಬ್ಲಿಕ್ ಡಸನ್ ಹ್ಯಾವ್ ಮನಿ, ಅವ್ರ ಹತ್ರ ಮನಿ ಇರೋದಿಲ್ಲ. ಸೊ ಪ್ರತಿಯೊಂದು ಎಸೆನ್ಷಿಯಲ್ ಕಮಾಡಿಟಿ ತೊಗೊಳೋದಕ್ಕೂ ಅವರು ಹಿಂದೆ ಮುಂದೆ ನೋಡ್ತಿರ್ತಾರೆ. ಗೂಡ್ಸ್ ವ್ಯಾಲ್ಯೂ ಏನಾಗಿರುತ್ತೆ, ಇಲ್ಲಿ ಗೂಡ್ಸ್ ವ್ಯಾಲ್ಯೂ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಡಿಪ್ರೆಷನ್ ಇಯರ್. ಫಾರ್ ದ ಪರ್ಪಸ್ ಆಫ್ increasing the income, employment opportunity to encourage investment activity, central bank ಏನು ಮಾಡುತ್ತೆ, it has to follow cheap monetary policy, that is ಬ್ಯಾಂಕ್ ರೇಟಲ್ಲಿ ಕಡಿಮೆ ಮಾಡೋದು. ಅಂದರೆ ಏನು ಅವರು ಲೋನ್ ಅಥವಾ ಇನ್ವೆಸ್ಟ್ಮೆಂಟ್ ಆಗಿ ತೊಗೊತಾರೆ ಬ್ಯಾಂಕ್ಸ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ, ಅದ್ರ ಮೇಲೆ ಇಂಟ್ರೆಸ್ಟ್ ರೇಟ್ನ ಡಿಕ್ರೀಸ್ ಮಾಡೋದು, CRR ರೇಟ್ನ ಡಿಕ್ರೀಸ್ ಮಾಡೋದು, SLR ಎವ್ರಿಥಿಂಗ್ ಶುಡ್ ಬಿ ರೆಡ್ಯೂಸ್ಡ್. ಪ್ರೈಸ್ ಸಪೋರ್ಟ್ ಸಿಸ್ಟಮ್ ಮಾಡ್ತಾರೆ. ಪ್ರೈಸ್ ಸಪೋರ್ಟ್ ಸಿಸ್ಟಮ್ ಅಂತ ಹೇಳಿದ್ರೆ ಎಸೆನ್ಷಿಯಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮೇಲೆ ಸೋ ಮಚ್ ಆಫ್ ಪ್ರೈಸಸ್ನ ಫಿಕ್ಸ್ ಮಾಡೋದಿಲ್ಲ. ಅಂದರೆ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ಸ್ಟೆಬಿಲೈಸ್ಡ್ ಪ್ರೈಸ್ ಅಥವಾ ಲಾಂಗ್ ಪೀರಿಯಡ್ಗೆ ಎಕ್ಸಿಸ್ಟೆನ್ಸಿಗೆ ಬರೋ ಅಂಥ ಪ್ರೈಸ್ ಕಂಟ್ರೋಲ್ ಸಿಸ್ಟಮ್ನ ಯೂಸ್ ಮಾಡ್ಕೊತಾರೆ ಫಾರ್ ದ ಪರ್ಪಸ್ ಆಫ್ ಇನ್ಕ್ರೀಸಿಂಗ್ ಕನ್ಸಂಪ್ಷನ್ ಲೆವೆಲ್ನ ಇನ್ಕ್ರೀಸ್ ಮಾಡೋದಕ್ಕೆ, ಇನ್ಕಮ್ ಲೆವೆಲ್ನ ಇನ್ಕ್ರೀಸ್ ಮಾಡೋದಕ್ಕೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ನ ಇನ್ಕ್ರೀಸ್ ಮಾಡೋದಕ್ಕೆ ಅವ್ರು ಏನು ಮಾಡ್ತಾರೆ, ಎಲ್ಲ ಬ್ಯಾಂಕ್ ಲೋನ್ಸ್ ಮೇಲೆ ಕ್ರೆಡಿಟ್ ರೇಟ್ಸ್ನ ಕಡಿಮೆ ಮಾಡ್ತಾರೆ, ಬ್ಯಾಂಕ್ ಲೋನ್ ಮೇಲೆ ಇಂಟ್ರೆಸ್ಟ್ ರೇಟ್ನ ಕಡಿಮೆ ಮಾಡ್ತಾರೆ. ಆವಾಗ ಏನು ಮಾಡ್ತಾರೆ, ಜಾಸ್ತಿ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ ತೊಗೊಂಡು ಇನ್ವೆಸ್ಟ್ ಮಾಡ್ತಾರೆ ಬಿಸ್ನೆಸ್ ಆ್ಯಕ್ಟಿವಿಟಿ ಮೇಲೆ. ನೆಕ್ಸ್ಟ್, ಬ್ಯಾಂಕ್ ರೇಟ್ ಆ್ಯಂಡ್ ಲೆಂಡಿಂಗ್ ರೇಟ್ ಶುಡ್ ಬಿ ರಿಡ್ಯೂಸ್ಡ್. ಇಟ್ ವಿಲ್ ಇಂಡ್ಯೂಸ್ಡ್ ಇನ್ವೆಸ್ಟರ್ಸ್ ಇಂಟು ಮೋರ್ ಆ್ಯಂಡ್ ಮೋರ್. ಹಿಯರ್ ಆಸ್ ಐ ಸೆಡ್ ದಟ್ ಯಾವಾಗ ಬಾರೋಡ್ ಫಂಡ್ ಮೇಲೆ ಇಂಟ್ರೆಸ್ಟ್ ರೇಟು ಕಡಿಮೆ ಇರುತ್ತೋ ದೆನ್ ದೇ ವಿಲ್ ಬಿ ಥಿಂಕಿಂಗ್ ದಟ್ ವಿ ಕ್ಯಾನ್ ಬಾರೋ ದ ಮನಿ ಫ್ರಮ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಇನ್ವೆಸ್ಟ್ ಮೋರ್ ಆ್ಯಂಡ್ ಮೋರ್. ನಮಗೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಇದೆ, ನಾವು ಫಂಡ್ಸ್ನ ತೊಗೋಬೋದು ಮತ್ತು ಇನ್ವೆಸ್ಟ್ ಮಾಡಿ ಪ್ರಾಫಿಟ್ನ ತೊಗೋಬೋದು ಅಂತ ದೇ ವಿಲ್ ಬಿ ಥಿಂಕಿಂಗ್ ದ್ಯಾಟ್. ಸೊ ದಿಸ್ ಆರ್ ಟೂ ಫೇಸಸಲ್ಲಿ ಯಾವ ರೀತಿ ಸೆಂಟ್ರಲ್ ಬ್ಯಾಂಕು ಮೆಷರ್ಸ್ನ ತೊಗೊಂಡು ಬಿಸ್ನೆಸ್ ಸೈಕಲ್ನ ಕಂಟ್ರೋಲ್ ಮಾಡುತ್ತೆ ಅಂತ. ನೆಕ್ಸ್ಟ್ ಈಸ್ ದಾಟ್ fiscal policy is prepared or it is conducted by the government ಅಥವಾ ಏನು ಬರ್ತಾವಲ್ಲ, these are the initiatives taken by the ಗೌರ್ನಮೆಂಟ್ ಆಫ್ ಇಂಡಿಯಾ ಅಥವಾ ಗೌರ್ನಮೆಂಟ್ ಈ ಇನಿಷಿಯೇಟಿವ್ಸ್ನ ಬೈ ಪ್ರಿಪೇರಿಂಗ್ ಎ ಫಿಸ್ಕಲ್ ಪಾಲಿಸಿ ಮೆಷರ್ಸ್ನ ತೊಗೊಂಡು ಅವ್ರು ಏನು ಮಾಡ್ತಾರೆ, ಬಿಸ್ನೆಸ್ ಸೈಕಲ್ನ ಕಂಟ್ರೋಲ್ ಮಾಡ್ತಾರೆ. ಹಿಯರ್ ಬ್ಯಾಂಕ್ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಥವಾ RBI ಯಾವುದ್ರ ಕಡೆ ಕಾನ್ಸಂಟ್ರೇಷನ್ ಮಾಡುತ್ತೆ ಅಂದರೆ ಫಾರ್ ದ ಪರ್ಪಸ್ ಆಫ್ ಕಂಟ್ರೋಲಿಂಗ್ ದ ಬಿಸ್ನೆಸ್ ಸೈಕಲ್, ಇಟ್ ಆಲ್ವೇಸ್ ಫೋಕಸ್ ಟುವರ್ಡ್ಸ್ ಇನ್ಫ್ಲೇಷನ್ ಮತ್ತು ಡಿಫ್ಲೇಷನ್ ಕಡೆಗೆ ನೋಡ್ತಾ ಇರುತ್ತೆ. ಬಟ್ ವೆರ್ ಇನ್ ಕೇಸ್ ಆಫ್ ಗೌರ್ನಮೆಂಟ್ ಅಂತ ಬಂದಾಗ ಇಟ್ ಆಲ್ವೇಸ್ ಫೋಕಸ್ ಟುವರ್ಡ್ಸ್ ಸೊಸೈಟೀಸ್ ಡೆವಲಪ್ಮೆಂಟ್, ಸಸ್ಟೈನಬಲ್ ಡೆವಲಪ್ಮೆಂಟ್, ಕಂಟಿನ್ಯೂಯಸ್ ಅಥವಾ ಸತತ ಬೆಳವಣಿಗೆ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ. ಅದಕ್ಕೋಸ್ಕರ ಇವರು ಫಿಸ್ಕಲ್ ಮೆಷರ್ಸ್ನ ಯೂಸ್ ಮಾಡ್ತಾರೆ. ಡ್ಯೂರಿಂಗ್ ಇನ್ಫ್ಲೇಷನ್ ಪೀರಿಯಡಲ್ಲಿದ್ದಾಗ ಗೌರ್ನಮೆಂಟ್ ಆ್ಯಕ್ಟಿವಿಟೀಸ್ನ ಮೆಷರ್ಸ್ನ ತೊಗೊಂಡು ನಾವು ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ ಬಿಸ್ನೆಸ್ ಸೈಕಲ್ ಕಂಟ್ರೋಲ್ ಮಾಡ್ಬೋದು. ಅಂದರೆ ವೇರ್ ಪ್ರೈಸ್ ಕಂಟ್ರೋಲ್ ಮೆಷರ್ಸ್ ಕ್ಯಾನ್ ಬಿ ಅಡಾಪ್ಟೆಡ್. ಅಂದರೆ ಓವರ್ ಅಥವಾ ಎಕ್ಸೆಸಿವ್ ಪ್ರಾಡಕ್ಟ್ ಪ್ರೈಸ್ನ ಏನು ಫಿಕ್ಸ್ ಮಾಡಬೇಕಾಗುತ್ತೆ ಇನ್ಫ್ಲೇಷನ್ ಪೀರಿಯಡಲ್ಲಿ. ಇಲ್ಲಿ ಕಸ್ಟಮರ್ಸ್ ಹತ್ರ ಇನ್ಕಮ್ ಅಥವಾ ಮನಿ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಎಲ್ಲ ಬ್ಯಾಂಕ್ ರೇಟ್ಸ್ನ ಇನ್ಕ್ರೀಸ್ ಮಾಡಬೇಕು. ಎಲ್ಲ ಸಬ್ಸಿಡೀಸ್ ಕೊಡ್ತಾರಲ್ಲ ಅವಕ್ಕೆಲ್ಲ ನಾವೇನು ಮಾಡ್ತಾರೆ, ಅಥವಾ ಲೋನ್ಸ್ ಕೊಡ್ತಾರಲ್ಲ ಅವಕ್ಕೆಲ್ಲ ಇಂಟ್ರೆಸ್ಟ್ ರೇಟ್ನ ಗೌರ್ನಮೆಂಟು ಜಾಸ್ತಿ ಮಾಡುತ್ತೆ. ಶುಡ್ ಬಿ ಅಡಾಪ್ಟೆಡ್ ಸರ್ಪ್ಲಸ್ ಬಜೆಟ್ ಅಂತ ಹೇಳಿದ್ರೆ ಹಿಯರ್ ಇನ್ಕಮ್ ಈಸ್ ಮೋರ್ ಮತ್ತು ಕನ್ಸಂಪ್ಷನ್ ಈಸ್ ಆಲ್ಸೋ ಮೋರ್. ಫಾರ್ ದ ಪರ್ಪಸ್ ಆಫ್ ಇಂಡ್ಯೂಸಿಂಗ್ ದ ಸೇವಿಂಗ್ ಸ್ಕೀಮ್ ಅಥವಾ ಸೇವಿಂಗ್ಸ್ ಹ್ಯಾಬಿಟ್ನ ಇಂಡ್ಯೂಸ್ ಮಾಡೋದಕ್ಕೆ ಸರ್ಪ್ಲಸ್ ಬಜೆಟ್ನ ಅವರು ಅಡಾಪ್ಟ್ ಮಾಡ್ಕೊತಾರೆ. ದೆನ್ ರೆಡ್ಯೂಸ್ ಪಬ್ಲಿಕ್ ಎಕ್ಸ್ಪೆಂಡಿಚರ್. ಇದೆಲ್ಲ ಮಾಡೋದ್ರಿಂದ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಥವಾ ಕನ್ಸಂಪ್ಷನ್ನು ಕಡಿಮೆ ಆಗುತ್ತೆ. ಆ್ಯಂಡ್ ರೆಸಾರ್ಟ್ ಪಬ್ಲಿಕ್ ಬಾರೋಯಿಂಗ್ಸ್, ಇದೇನು ಮಾಡುತ್ತೆ, ಬಾರೋಯಿಂಗ್ಸ್ನು ಕಡಿಮೆ ಮಾಡುತ್ತೆ. ಸೊ ಇಟ್ ವುಡ್ ರೆಡ್ಯೂಸ್ ದ ಮನಿ ಸರ್ಕ್ಯುಲೇಷನ್, ಪರ್ಚೇಸಿಂಗ್ ಪವರ್ ಆ್ಯಂಡ್ ಡಿಮ್ಯಾಂಡ್. ಈ ಎಲ್ಲ ಆ್ಯಕ್ಟಿವಿಟೀಸು ಏನು ಪ್ರೈಸ್ ಕಂಟ್ರೋಲ್ ಸಿಸ್ಟಮು ಮತ್ತು ಬ್ಯಾಂಕ್ ರೇಟ್ಸ್ ಎಲ್ಲ ಇನ್ಕ್ರೀಸ್ ಏನು ಮಾಡ್ತಾರೆ ಬೈ ಟೇಕಿಂಗ್ ಅಸಿಸ್ಟೆನ್ಸ್ ಫ್ರಮ್ ದಿ RBI, ಇದೆಲ್ಲ ಏನು ಮಾಡುತ್ತೆ, ಮನಿ ಸರ್ಕ್ಯುಲೇಷನ್ ಇನ್ನೇನು ಎಕಾನಮಿ ಕಡಿಮೆ ಆಗುತ್ತೆ, ಪರ್ಚೇಸಿಂಗ್ ಪವರ್ ಕಡಿಮೆ ಆಗುತ್ತೆ, ಆ್ಯಂಡ್ ಆಲ್ಸೋ
ಡಿಮ್ಯಾಂಡ್ ಫಾರ್ ಕಣ್ ಗೂಡ್ಸಿಗೆಲ್ಲ ಕಡಿಮೆ ಆಗುತ್ತೆ. ಈಗ ನಮ್ಮ ಹತ್ರ ಮನಿ ಇದ್ದರೆ ಏನು ಮಾಡ್ತೀವಿ, ಜಾಸ್ತಿ ಎಲ್ಲಿ ಕಂಡಿದ್ದೆಲ್ಲ ಪರ್ಚೇಸ್ ಮಾಡ್ತೀವಲ್ಲ, ಹಾಗೆ ಇನ್ ಆರ್ಡರ್ ಟು ರೆಡ್ಯೂಸ್ ದ ಕನ್ಸಂಪ್ಷನ್ ಆಫ್ ಕನ್ಸ್ಯೂಮರ್ ಈ ಟೆಕ್ನಿಕ್ಸ್ನ ಯೂಸ್ ಮಾಡ್ಕೊಳ್ಳುತ್ತೆ ಗೌರ್ನಮೆಂಟು. ನೆಕ್ಸ್ಟ್, ಡ್ಯೂರಿಂಗ್ ಡಿಪ್ರೆಷನ್ ಪೀರಿಯಡ್, ಈ ಡಿಪ್ರೆಷನ್ ಪೀರಿಯಡಲ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಗೌರ್ನಮೆಂಟ್ ಶುಡ್ ಅಡಾಪ್ಟ್ ಡಿಫಿಸಿಟ್ ಬಜೆಟ್. ಹಿಯರ್ ದ ಇನ್ಕಮ್ ಆಫ್ ದ ಕನ್ಸ್ಯೂಮರ್ ಅಥವಾ ಜನರಲ್ ಪಬ್ಲಿಕ್ ಲೈಸ್ ಬಿಲೋ ದೆನ್ ದಿ ಎಕ್ಸ್ಪೆಂಡಿಚರ್. ಇನ್ಕಮ್ ಇರೋದಿಲ್ಲ, ಎಕ್ಸ್ಪೆಂಡಿಚರನ್ನು ಕಡಿಮೆ ಮಾಡ್ತಿರ್ತಾರೆ. ಸೊ ಇನ್ಕ್ರೀಸ್ ದ ವಾಲ್ಯೂಮ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಫಾರ್ ದ ಪರ್ಪಸ್ ಆಫ್ ಪಬ್ಲಿಕ್ಸ್ ಕನ್ಸಂಪ್ಷನ್ ಲೆವೆಲ್ನ ಇನ್ಕ್ರೀಸ್ ಮಾಡೋದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಟ್ಯಾಕ್ಸ್ ರೇಟ್ಸ್ನ ರೆಡ್ಯೂಸ್ ಮಾಡ್ತಾರೆ. ಆ್ಯಂಡ್ ಮೋರ್ ಆ್ಯಂಡ್ ಮೋರ್ ಸಬ್ಸಿಡೀಸ್ನ ಗ್ರ್ಯಾಂಟ್ ಮಾಡ್ತಾರೆ, ಲೋನ್ಸ್ನ ಕೊಡ್ತಾರೆ, ಟ್ಯಾಕ್ಸ್ ರಿಲೀಫ್ ಸ್ಕೀಮ್ಸ್ನ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ ಫಾರ್ ಪ್ರಮೋಟಿಂಗ್ ಬಿಸ್ನೆಸ್ ಆ್ಯಸ್ ವೆಲ್. ಬಿಸ್ನೆಸ್ ಪ್ರಮೋಟ್ ಮಾಡೋದಕ್ಕೂ ಈ ಥರ ಗೌರ್ನಮೆಂಟು ಟೂಲ್ಸ್ ಅಥವಾ ಮೆಷರ್ಸ್ನ ಇಟ್ಕೊಂಡಿದೆ ಬಿಸ್ನೆಸ್ ಸೈಕಲ್ನ ಕಂಟ್ರೋಲ್ ಮಾಡೋದಕ್ಕೆ. ನೆಕ್ಸ್ಟ್, ಅದರ್ ಮಿಸಲೇನಿಯಸ್ ಮೆಷರ್ಸ್ ಅಂತ ಹೇಳಿದ್ರೆ ಅದರ್ ದ್ಯಾನ್ ಫಿಸ್ಕಲ್ ಮತ್ತು ಮಾನಿಟರಿ ಮೆಷರ್ಸ್ ಬಿಟ್ಟು, ಇಂಟ್ರೊಡಕ್ಷನ್ ಆಫ್ ಆಟೋಮೆಟಿಕ್ ಸ್ಟೆಬಿಲೈಸರ್ ಟು ಸ್ಮೂತ್ ಆ್ಯಂಡ್ ದ ಫ್ಲಕ್ಚುಯೇಷನ್ಸ್ ಇನ್ ಅನ್ ಆಕ್ಟಿವಿಟಿ, ಇದು ಒಂದು ಮೆಥಡು. ನೆಕ್ಸ್ಟ್, ಮೇಂಟೈನಿಂಗ್ ಬಫರ್ ಸ್ಟಾಕ್ ಅಂತ ಹೇಳಿದರೆ the government or the society has to maintain a minimum stock ಅಥವಾ ಇಂತಿಷ್ಟು ಫುಡ್ಸ್ ಅಥವಾ ಇಂತಿಷ್ಟು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ನಾವು ಇಟ್ಕೊಂಡೇ ಇರಬೇಕು ಫಾರ್ ದ ಪರ್ಪಸ್ ಆಫ್ ಅನ್ಎಕ್ಸ್ಪೆಕ್ಟ್ ಥಿಂಗ್ಸ್ ಹ್ಯಾಪನ್ಸ್ ಆಗುತ್ತಲ್ಲ ಆ ಪೀರಿಯಡಲ್ಲಿ ಸಪ್ಲೈ ಮಾಡೋದಕ್ಕೆ. ದಟ್ ಈಸ್ ಮಿನಿಮಮ್ ಸ್ಟಾಕ್ ಲೆವೆಲ್ ಹ್ಯಾಸ್ ಟು ಬಿ ಮೇಂಟೈನ್ಡ್ ಬೈ ದ ಎಕಾನಮಿ. ಮಿನಿಮಮ್ ಇಂತಿಷ್ಟು ನಮ್ಮ ಹತ್ರ ಅಮೌಂಟ್ ಇರಲೇಬೇಕು ಫಾರ್ ಬಜೆಟ್ನ ಹಾಕೋದಕ್ಕೆ, ಇಂತಿಷ್ಟು ಒಂದು ಕಂಪನಿಯಲ್ಲಿ ಎಫೆಕ್ಟಿವ್ ಸಪ್ಲೈ ಮಾಡೋದಕ್ಕೆ ಇರಲೇಬೇಕು. ದ ಮಿನಿಮಮ್ ಸ್ಟಾಕ್ ಆ್ಯಂಡ್ ಪ್ರೈಸ್ ಸಪೋರ್ಟ್ ಸಿಸ್ಟಮ್ನ ಯೂಸ್ ಮಾಡಿಕೊಂಡು ರೆಡ್ಯೂಸ್ ಮಾಡ್ಬೋದು. ಡ್ಯೂರಿಂಗ್ ದ ಪೋಸ್ಟ್ ವಾರ್ ಪೀರಿಯಡ್, ಏನಾದರೂ ವಾರ್ಗಳಾದಮೇಲೆ ಏನಾದರೂ ಲಾಸಸ್ ಆಯಿತು ಅಂದರೆ, ಇವಾಗ ಕೊಡಗುನಲ್ಲಿ ಆಯ್ತಲ್ಲ ಆವಾಗೆಲ್ಲ ನೋಡಿ ನೆರೆ ಪ್ರವಾಹ ಆದಾಗ ಅಲ್ಲೆಲ್ಲ ನಾವು ಗೌರ್ನಮೆಂಟಿಂದ ಬಿಸ್ಕೆಟ್ಸು ಅಥವಾ ಎಸೆನ್ಷಿಯಲ್ ಕಮಾಡಿಟೀಸ್ ಎಲ್ಲ ಕೊಟ್ಟರಲ್ಲ, ಆ ಪೀರಿಯಡಲ್ಲಿ ಬಫರ್ ಸ್ಟಾಕ್ನ ಯೂಸ್ ಮಾಡ್ಕೊಂಡಿತ್ತು ಗೌರ್ನಮೆಂಟ್. ದೆನ್ ದ ಲಾಸ್ಟ್ ಈಸ್ ಫಿಸಿಕಲ್ ಮೆಷರ್ಸ್ ಅಂತ ಹೇಳಿದ್ರೆ ನಾಟ್ ಅಬೌಟ್ ಮಾನಿಟರಿ ಟರ್ಮ್ಸ್, ಇಟ್ಸ್ ಅಬೌಟ್ ಕ್ವಾಂಟಿಟೇಟಿವ್ ಟರ್ಮ್ಸಲ್ಲಿ ನಮಗೆ ಸಿಗೋ ಅಂಥ ಮೆಷರ್ಸ್, ಅದರ್ ದ್ಯಾನ್ ಫಿಸಿಕಲ್, ಅದರ್ ದ್ಯಾನ್ ಮಾನಿಟರಿ, ಅದರ್ ದ್ಯಾನ್ ಮಿಸ್ಸೆಲೇನಿಯಸ್, ಬಟ್ಸ್ ಅಬೌಟ್ ಏನದು ಕ್ವಾಂಟಿಟೇಟಿವ್ ಟರ್ಮ್ಸಲ್ಲಿ ನಾವು ಯಾವ ರೀತಿ ಬಿಸ್ನೆಸ್ ಸೈಕಲ್ನ ಕಂಟ್ರೋಲ್ ಮಾಡ್ಬೋದು ಅಂತ. ಡ್ಯೂರಿಂಗ್ ದ ಪೀರಿಯಡ್ ಆಫ್ ಇನ್ಫ್ಲೇಷನ್ ಪ್ರೈಸ್ ಕಂಟ್ರೋಲ್ ಪಾಲಿಸಿ ಹ್ಯಾಸ್ ಟು ಬಿ ಅಡಾಪ್ಟೆಡ್. ಪ್ರೈಸ್ ಕಂಟ್ರೋಲ್ ಪಾಲಿಸಿನ ಯಾವಾಗ ಇನ್ಫ್ಲೇಷನ್ ಪೀರಿಯಡ್ನ ನಾವು ಯೂಸ್ ಮಾಡ್ಕೋಬೇಕು. ವೇರಾಸ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಡಿಪ್ರೆಷನ್ ಎ ಪ್ರೈಸ್ ಸಪೋರ್ಟ್ ಪಾಲಿಸಿ ಹ್ಯಾಸ್ ಟು ಬಿ ಫಾಲೋಡ್. ಪ್ರೈಸ್ ಸಪೋರ್ಟ್ ಪಾಲಿಸಿ ಅಂತ ಹೇಳಿದ್ರೆ ಕನ್ಸ್ಯೂಮರ್ಗೆ ಹೆಲ್ಪ್ ಆಗೋ ಥರ ನಾವು ಪ್ರೈಸಸ್ ಆಫ್ ದಿ ಪ್ರಾಡಕ್ಟ್ನ, ರೇಟ್ಸ್ನ, ಲೋನ್ ಮೇಲೆ ಇಂಟ್ರೆಸ್ಟ್ನ ನಾವು ಕೊಡಬೇಕಾಗ್ತಾ ಹೋಗುತ್ತೆ. ಡ್ಯೂರಿಂಗ್ ದ ಪೀರಿಯಡ್ ಆಫ್ ಕಾಂಟ್ರಾಕ್ಷನ್ ಅನ್ಎಂಪ್ಲಾಯ್ಮೆಂಟ್ ಇನ್ಶೂರೆನ್ಸ್ ಸ್ಕೀಮ್ಸ್, ನಾವು ಕಾಂಟ್ರಾಕ್ಷನ್ ಪೀರಿಯಡಲ್ಲಿ ಎಲ್ಲ ಬಿಸ್ನೆಸ್ ಆ್ಯಕ್ಟಿವಿಟೀಸು, ಸಮಗ್ರ ಆರ್ಥಿಕ ಚಟುವಟಿಕೆಗಳು ರಿವೈಸಬಲ್ ಚೇಂಜಸ್ ಇನ್ ರಿಡಕ್ಷನ್ ಆಗ್ತವೆ, ಡಿಕ್ರೀಸ್ ಆಗ್ತಾ ಹೋಗ್ತವೆ. ಅಂಥ ಸಿಚುವೇಷನಲ್ಲಿ ಗೌರ್ನಮೆಂಟ್ ವುಡ್ ಟೇಕ್ ದಟ್ ಇನಿಷಿಯೇಟಿವ್ಸ್ ಆಫ್ ಇನ್ಶೂರೆನ್ಸ್ ಸ್ಕೀಮ್ಸ್ನ ಕೊಡೋದು, ಮತ್ತು ಪ್ರಾಪರ್ ಮ್ಯಾನೇಜ್ಮೆಂಟ್ ಆಫ್ ಸೇವಿಂಗ್ಸ್ ಬಗ್ಗೆ ಟೆಕ್ನಿಕ್ಸ್ ಹೇಳೋದು, ಇನ್ವೆಸ್ಟ್ಮೆಂಟ್ ಯಾವ ಥರ ಮಾಡಬೇಕು ಅದ್ರ ಬಗ್ಗೆ ಅಕೇಶ್ನಲ್ ಟ್ರೈನಿಂಗ್ ಕೊಡೋದು, ಪ್ರೊಡಕ್ಷನ್ ಡಿಸ್ಟ್ರಿಬ್ಯೂಷನ್, ಎಕ್ಸ್ಪ್ಯಾನ್ಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಎಕ್ಸೆಟ್ರಾ ಇದ್ರ ಬಗ್ಗೆ ಐಡಿಯಾಸ್ ಕೊಡೋದ್ರ ಮುಖಾಂತರ ವಿ ಕ್ಯಾನ್ ಕಂಟ್ರೋಲ್ ದ ಬಿಸ್ನೆಸ್ ಸೈಕಲ್ ಆ್ಯಂಡ್ ಆರ್ ನೀಡೆಡ್ ಡಿಪೆಂಡಿಂಗ್ ಅಪಾನ್ ದ ನೇಚರ್ ಆಫ್ ಎಕನಾಮಿಕ್ ಫ್ಲಕ್ಚುಯೇಷನ್ಸ್. ಬೇಸ್ಡ್ ಆನ್ ಎಕನಾಮಿ ಯಾವ ಥರ ವೇರಿ ಆಗ್ತಿದೆ ಅದ್ರ ಮೇಲೆ ನೋಡಿಕೊಂಡು ವಿ ಕ್ಯಾನ್ ಕಂಟ್ರೋಲ್ ದ ಬಿಸ್ನೆಸ್ ಸೈಕಲ್ by using fiscal measures. Thank you. Stay at home. Be safe. Thank you.